Hey all, welcome to my YouTube channel. So ಇವತ್ತು ನಾನು ರಿವೆಂಜ್ ಆಫ್ ಫಾದರ್ಸ್ ಪಾರ್ಟ್ 3 ಅನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. ಯಾರೆಲ್ಲ ಮೊದಲ ಪಾರ್ಟ್ಸ್ ಅನ್ನ ನೋಡಿಲ್ಲ ಹೋಗಿ ನೋಡಬಹುದು. ನನ್ನ ಚಾನೆಲ್ ಅಲ್ಲಿ ನಿಮಗೆ ಸಿಗುತ್ತೆ. ಅದರ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ತೇನೆ. ಅಲ್ಲಿ ಹೋಗಿ ನೋಡಬಹುದು. ಆ ಮೊದಲ ಸ್ಟೋರೀಸ್ ಅನ್ನ ನೋಡಿ ಇದನ್ನ ನೋಡಿ. ಇಲ್ಲದಿದ್ದರೆ ನಿಮಗೆ ಸ್ಟೋರಿ ಅರ್ಥ ಆಗಲ್ಲ. ಎನಿವೇಸ್, ಜಾಸ್ತಿ ಮಾತಾಡಲು ಸ್ಟಾರ್ಟ್ ದಿ ವಿಡಿಯೋ. ಇನ್ನೊಂದು ಸೈಡ್ ಸು ವಾಪಸ್ ಬರ್ತಾ ಇರ್ತಾನೆ. ಟ್ರೈನ್ ನಿಂದ ಇಳಿಯುತ್ತಿದ್ದಂತೆ ಆತನಿಗೆ ತಲೆ ತಿರುಗಿ ಅಲ್ಲಿಯೇ ಕೆಳಗೆ ಬೀಳ್ತಾನೆ. ಇಲ್ಲಿಂದ ಈಗ ಸು ಯಾರಿಗೂ ಕೂಡ ಮೀಟ್ ಆಗಿರಲ್ಲ, ಯಾರ ಕಾಂಟ್ಯಾಕ್ಟ್ ಅಲ್ಲಿ ಕೂಡ ಇರ್ಲಿಲ್ಲ. ಅಂಡ್ ಚಾನ್ವಿ ಆತನನ್ನ ತುಂಬಾನೇ ಮಿಸ್ ಮಾಡ್ತಿದ್ಲು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಕೆಲವು ದಿನಗಳ ಕಳೆದ ನಂತರದ ಸೀನ್ ಅನ್ನ ನೋಡ್ತೇವೆ. ಇಲ್ಲಿ ಸು ತಲೆ ತಿರುಗಿ ಬಿದ್ದ ನಂತರ ಆತ ಹಾಸ್ಪಿಟಲ್ ಅಲ್ಲಿ ಇದ್ದ. ಹಾಗಾಗಿ ಆತ ಯಾರೊಂದಿಗೂ ಕೂಡ ಕಾಂಟ್ಯಾಕ್ಟ್ ಆಗಿರ್ಲಿಲ್ಲ. ಬಟ್ ಈಗ ಆತನ ಕಂಡೀಷನ್ ಸ್ವಲ್ಪ ಮಟ್ಟಿಗೆ ಸರಿಯಾಗಿರುತ್ತೆ. ಹಾಗಾಗಿ ಆತನನ್ನ ಡಿಸ್ಚಾರ್ಜ್ ಮಾಡಲಾಗುತ್ತೆ. ಇನ್ನೊಂದ್ ಸೈಡ್ ಇಲ್ಲಿ ಚಾನ್ವಿ ಮನೆಗೆ ಬಂದಾಗ ಯಾರೋ ಮೊದಲೇ ಬಂದು ಅವಳ ಮನೆಯಲ್ಲಿ ಏನೋ ಸರ್ಚ್ ಮಾಡಿರುವಂತೆ ಕಾಣುತ್ತೆ. ಹಾಗೂ ಮನೆಯಲ್ಲಿ ಎಲ್ಲಾ ಥಿಂಗ್ಸ್ ಕೂಡ ಆಚೆ ಈಚೆ ಬಿದ್ದಿರುತ್ತೆ. ಇಲ್ಲಿ ಚಾನ್ವಿಗೆ ಗೊತ್ತಾಗುತ್ತೆ ಕೆಲವು ಇಂಪಾರ್ಟೆಂಟ್ ಫೋಟೋಸ್ಗಳು ಮಿಸ್ ಆಗಿವೆ ಎಂದು. ಸೊ ಅವಳು ತುಂಬಾನೇ ಬೇಜಾರಿನಲ್ಲಿ ಇರ್ತಾಳೆ. ಅವಳು ಅದೇ ಟೈಮ್ ಹೊರಗೆ ಬರುವಾಗ ಸು ಕೂಡ ಎಂಟ್ರಿ ಆಗ್ತಾನೆ. ಚಾನ್ವಿ ಸು ಅನ್ನ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಏಕೆಂದ್ರೆ ಇಷ್ಟು ದಿನದಿಂದ ಆತನನ್ನ ಅವಳು ತುಂಬಾನೇ ಮಿಸ್ ಮಾಡ್ತಿದ್ಲು. ಇಲ್ಲಿ ಸು ಕೂಡ ಮನೆಯ ಅವಸ್ಥೆ ನೋಡ್ತಾನೆ. ಅದಲ್ಲದೆ ಇಲ್ಲಿ ಚಾನ್ವಿಯ ಮೂಡ್ ಕೂಡ ಸರಿ ಇರ್ಲಿಲ್ಲ. ಹಾಗಾಗಿ ಅವಳ ಮೂಡನ್ನ ಸರಿ ಮಾಡಲೆಂದು ಒಂದು ಪ್ಲೇಸ್ಗೆ ಬರ್ತಾರೆ. ಅಲ್ಲಿ ಎಲ್ಲಾ ಫ್ರೆಂಡ್ಸ್ ನವರು ಕೂಡ ಸೇರಿ ಚಾನ್ವಿಯ ಬರ್ಡೇ ಅನ್ನ ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲರೂ ಕೂಡ ತುಂಬಾನೇ ಖುಷಿಯಲ್ಲಿ ಇದ್ರು. ಇಲ್ಲಿ ಚಾನ್ವಿ ಸ್ವಲ್ಪ ಹೊತ್ತಿಗೆ ವಾಶ್ರೂಮ್ಗೆ ಎಂದು ಹೋಗ್ತಾರೆ. ಆಗ ಬಿಯೋಮ್ ಅನ್ನ ಹುಡುಕಿಕೊಂಡು ಆಸಂಗ್ ಅಲ್ಲಿಗೆ ಬರ್ತಾನೆ. ಅದೇ ಟೈಮ್ ಆಸಂಗ್ಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಸು ಶಾಕ್ ಆಗ್ತಾನೆ. ಏಕೆಂದರೆ ಆತ ಸೇಮ್ ರಿಂಗ್ ಟೋನ್ ಅನ್ನ ಚಾನ್ಗು ಮೇಲಿನಿಂದ ಕೆಳಗೆ ಬೀಳುವಾಗ ಕೇಳಿದ್ದ. ಅಷ್ಟೇ ಅಲ್ಲ, ಆತ ಪೊಲೀಸರಿಗೆ ಕಾಲ್ ಮಾಡುವಾಗ ಕೂಡ ಸೇಮ್ ರಿಂಗ್ ಟೋನ್ ಅನ್ನು ಕೂಡ ಅಲ್ಲಿಯೇ ಕೇಳಿದ್ದ. ಸೊ ಇಲ್ಲಿ ಸೂಗೆ ಆಸಂಗ್ನ ಮೇಲೆ ಡೌಟ್ ಬರುತ್ತೆ. ಹಾಗಾಗಿ ಈ ವಿಷಯವನ್ನ ಆತ ಚಾನ್ವಿಯೊಂದಿಗೂ ಕೂಡ ಶೇರ್ ಮಾಡ್ತಾನೆ. ಇದರಿಂದ ಚಾನ್ವಿಗೆ ತುಂಬಾನೇ ಕೋಪ ಬಂದು ಆಸಂಗ್ಗೆ ಹೊಡೆಯಲೆಂದು ಬರ್ತಾಳೆ. ಆಗ ಸು ಅವಳನ್ನ ಸಮಾಧಾನ ಮಾಡಿ ಹೇಳ್ತಾನೆ, ಫಸ್ಟ್ ಗೆ ನಾವು ಆಸಂಗ್ನ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಬೇಕು. ಆಗ ನಮಗೆ ಗೊತ್ತಾಗುತ್ತೆ ಆತನ ಇದರ ಹಿಂದೆ ಇದ್ದಾನ ಅಥವಾ ಬೇರೆ ಯಾರಾದ್ರೂ ಇದ್ದಾರಾ ಎಂದು. ಅದಕ್ಕೆ ಇಲ್ಲಿ ಚಾನ್ವಿ ಕೂಡ ಅಗ್ರಿ ಆಗ್ತಾಳೆ. ಸೊ ನೆಕ್ಸ್ಟ್ ಡೇ ಕಾಲೇಜಲ್ಲಿ ಆಸಂಗ್ ಇಯೋನ್ ಹಾಗೂ ಚಾನ್ಗುನ ಗರ್ಲ್ ಫ್ರೆಂಡ್ ನ ಹೆಲ್ಪ್ ಅನ್ನ ತೆಗೆದುಕೊಳ್ತಾನೆ. ಆಸಂಗ್ ನಿಂದ ಹೇಗಾದ್ರೂ ಮಾಡಿ ಮೊಬೈಲ್ ಅನ್ನ ತೆಗೆದುಕೊಳ್ಬೇಕು ಎಂದು. ಸೊ ಅದಕ್ಕೆ ಅವರು ಕೂಡ ಅಗ್ರಿ ಆಗ್ತಾರೆ. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ಇಲ್ಲಿ ಇಯೋನ್ ಹಾಗೂ ಚಾನ್ಗುನ ಗರ್ಲ್ ಫ್ರೆಂಡ್ ಆಸಂಗ್ ನ ಗಮನವನ್ನ ಡೈವರ್ಟ್ ಮಾಡ್ತಾರೆ. ಅದೇ ಗ್ಯಾಪ್ ಅಲ್ಲಿ ಇಲ್ಲಿ ಸು ಆತನ ಮೊಬೈಲ್ ಅನ್ನ ತೆಗೆದುಕೊಂಡು ವಾಶ್ರೂಮ್ ಅಲ್ಲಿ ಬಂದು ಚೆಕ್ ಮಾಡ್ತಾನೆ. ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ಹೊಸ ಮೊಬೈಲ್, ರೀಸೆಂಟ್ಲಿ ಚೇಂಜ್ ಮಾಡಿದ್ದಾನೆ ಅಂತ. ಏಕೆಂದರೆ ಅದರಲ್ಲಿ ಯಾವುದೇ ಕಾಲ್ ಹಿಸ್ಟ್ರಿ ಕೂಡ ಇರಲಿಲ್ಲ. ಇನ್ನೊಂದ್ ಸೈಡ್ ಇಲ್ಲಿ ಆಸಂಗ್ಗೆ ಆತನ ಮೊಬೈಲ್ ಮಿಸ್ ಆಗಿದೆ ಎಂದು ಗೊತ್ತಾಗುತ್ತೆ. ಆಗ ಆಸಂಗ್ ಆತನ ಇನ್ನೊಂದು ಮೊಬೈಲ್ ಅನ್ನ ತೆಗೆದುಕೊಂಡು ನೋಡ್ತಾನೆ ಆತನ ಹೊಸ ಮೊಬೈಲ್ ಎಲ್ಲಿ ಇದೆ ಎಂದು. ಬಿಕಾಸ್ ಆಸಂಗ್ ಅದರಲ್ಲಿ GPS ಟ್ರ್ಯಾಕರ್ ಅನ್ನ ಹಾಕಿದ್ದ. ಅದನ್ನ ಫಾಲೋ ಮಾಡ್ತಾ ಆತ ಕೂಡ ವಾಶ್ರೂಮ್ ಹತ್ರ ಬಂದು ರೀಚ್ ಆಗ್ತಾನೆ. ಡೋರ್ ಓಪನ್ ಮಾಡಿ ನೋಡಿದಾಗ ಆತನ ಮೊಬೈಲ್ ಅಲ್ಲಿಯೇ ಇತ್ತು. ಸು ಆಸಂಗ್ ಬರುವ ಸೌಂಡ್ ಅನ್ನ ಕೇಳಿ ಇನ್ನೊಂದು ವಾಶ್ರೂಮ್ ಅಲ್ಲಿ ಹೋಗಿ ಅಡಿಗೆ ಕೂತ್ಕೊಂಡಿದ್ದ. ಆಸಂಗ್ ಅಲ್ಲಿಂದ ಹೋದ ನಂತರ ಸು ಅಲ್ಲಿಂದ ವಾಪಸ್ ಹೊರಗೆ ಬರ್ತಾನೆ. ಇದನ್ನ ಇಲ್ಲಿ ಆಸಂಗ್ ಕೂಡ ನೋಡ್ತಾನೆ. ಆಸಂಗ್ ತುಂಬಾನೇ ಸ್ಮಾರ್ಟ್ ಕೂಡ ಇದ್ದ. ಇನ್ನೊಂದ್ ಸೈಡ್ ಈ ಮರ್ಡರ್ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಒಂದು ಪೊಲೀಸ್ಗೆ ಅಲ್ಲಿ ಒಂದು ಹೋಟೆಲ್ ರಿಸಿಪ್ಟ್ ಸಿಗುತ್ತೆ. ಅದನ್ನ ಆತ ಪೊಲೀಸ್ ಲೇಡಿಗೆ ಕೊಡದೆ ಕಿಸೆಯಲ್ಲಿ ಹಾಕಿ ಕೊಡ್ತಾನೆ. ಇದರ ನಂತರ ಆ ಪೊಲೀಸ್ ಆಫೀಸರ್ ಡೈರೆಕ್ಟ್ ಚೀಫ್ ಹೆಡ್ ಹತ್ರ ಬರುತ್ತಾನೆ ಹಾಗೂ ಹೇಳ್ತಾನೆ, ನನಗೆ ಈ ಮರ್ಡರ್ ಆದ ಪ್ಲೇಸ್ ಹತ್ತಿರ ಆಸಂಗ್ ನ ಬಿಲ್ ರಿಸಿಪ್ಟ್ ಸಿಕ್ಕಿದೆ ಎಂದು. ಆಕ್ಚುಲಿ ಈ ಚೀಫ್ ಹೆಡ್ ಆಸಂಗ್ ನ ಫಾದರ್ ಆಗಿದ್ದ. ಸೊ ಆಸಂಗ್ ನ ತಂದೆ ಹೇಳ್ತಾನೆ, ನೀನು ಇದನ್ನೆಲ್ಲ ಯಾರಿಗೂ ಕೂಡ ಹೇಳ್ಬೇಡ, ನಾನು ಫಸ್ಟ್ ಗೆ ಆಸಂಗ್ ಹತ್ರ ಇದರ ಬಗ್ಗೆ ಕೇಳ್ತೇನೆ ಎಂದು. ಅದಕ್ಕೆ ಆತ ಕೂಡ ಅಗ್ರಿ ಆಗ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಸು ಹಾಗೂ ಚಾನ್ವಿಯನ್ನ ನೋಡ್ತೇವೆ. ಇಲ್ಲಿ ಸು ಚಾನ್ವಿ ಹತ್ರ ಹೇಳ್ತಾನೆ, ನಮಗೆ ಆಸಂಗ್ ನ ಅಗೇನ್ಸ್ಟ್ ಯಾವುದೇ ರೀತಿಯ ಪ್ರೂಫ್ ಸಿಗ್ಲಿಲ್ಲ ಎಂದು. ಅದಕ್ಕೆ ಇಲ್ಲಿ ಚಾನ್ವಿ ಕೂಡ ಏನು ಜಾಸ್ತಿ ರಿಯಾಕ್ಟ್ ಮಾಡಲ್ಲ. ಆಗ ಸು ಕೇಳ್ತಾನೆ, ಇನ್ನ ಬರ್ಡೇ ಆಗಿದೆ, ಸೊ ನಿಂಗೆ ಏನಾದ್ರು ಗಿಫ್ಟ್ ಬೇಕಾ ಎಂದು ಕೇಳ್ತಾನೆ. ಆಗ ಚಾನ್ವಿ ಹೇಳ್ತಾಳೆ, ನನಗೆ ನಿನ್ನ ಶೂಸ್ ಲೇಸ್ ಬೇಕು ಎಂದು. ಆಗ ಇಲ್ಲಿ ನಮಗೆ ಸೂನ ಒಂದು ಪಾಸ್ಟ್ ಸೀನ್ ಅನ್ನ ತೋರಿಸ್ತಾರೆ. ಆಕ್ಚುಲಿ ಆ ಲೇಸ್ ಅನ್ನ ಅವನ ತಾಯಿ ಆತನಿಗೆ ಗಿಫ್ಟ್ ಆಗಿ ಕೊಟ್ಟಿದ್ಲು. ಸೊ ಆತ ಅದನ್ನ ತುಂಬಾನೇ ಸೇಫ್ ಆಗಿ ನೋಡಿಕೊಳ್ತಿದ್ದ. ಅಗೇನ್ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಸು ಅವಳ ಬರ್ಡೇ ಗಿಫ್ಟ್ ಕೊಡಲೆಂದು ಅವಳು ಕೇಳಿದ್ದ ಆತನ ಶೂಸ್ ಲೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಅದನ್ನ ಅವಳ ಬರ್ಡೇ ಗಿಫ್ಟ್ ಆಗಿ ಕೊಡ್ತಾನೆ. ಇದರಿಂದ ಚಾನ್ವಿಯು ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಚಾನ್ವಿ ಆ ಶೂಸ್ ಲೇಸ್ ಅನ್ನ ತನ್ನ ಶೂಸ್ ಗೆ ಹಾಕಿಕೊಂಡು ಕಾಲೇಜ್ಗೆ ಬರ್ತಾಳೆ. ಅವಳು ಇಡೀ ದಿನ ಸ್ಮೈಲೇ ಮಾಡ್ತಿದ್ಲು. ಇದರ ನಂತರ ಇವರ ನೆಕ್ಸ್ಟ್ ಪ್ಲಾನ್ ಶುರು ಆಗುತ್ತೆ. ಅವರು ಬಿಯೋಮ್ ಹತ್ತಿರ ಆಸಂಗನನ್ನ ಎಲ್ಲರೂ ಕರೆದುಕೊಂಡು ಹೋಗು ಎಂದು ಹೇಳ್ತಾರೆ. ಸೊ ಇಲ್ಲಿ ಬಿಯೋಮ್ ಕೂಡ ಆತನನ್ನ ಒಂದು ರೆಸ್ಟೋರೆಂಟ್ ಹತ್ರ ಕರೆದುಕೊಂಡು ಬಂದಿರ್ತಾನೆ. ಇಬ್ಬರು ಕೂಡ ಮಾತನಾಡ್ತಾ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿರ್ತಾರೆ.
ಅಂಡ್ ಸೂ ಔಸಂಗ್ ನ ಮನೆ ಹತ್ರ ಬಂದಿರ್ತಾನೆ. ಇಲ್ಲಿ ಸೂಗೆ ಗೊತ್ತಿತ್ತು ಔಸಂಗ್ ಹಾಗೂ ಆ ರ್ಯಾಗಿಂಗ್ ಹುಡುಗಿ ಇಬ್ಬರು ಕೂಡ ಸಿಸ್ಟರ್ ಅಂಡ್ ಬ್ರದರ್ ಎಂದು. ಅಂದ್ರೆ ಸ್ವಂತ ಅಣ್ಣ ತಂಗಿ ಅಲ್ಲ, ಸ್ಟೆಪ್ ಮದರ್. ಅಂದ್ರೆ ಅವಳ ತಂದೆ ಇನ್ನೊಂದು ಮದುವೆ ಆಗಿರ್ತಾಳ, ಅವಳ ಮಗಳಾಗಿರ್ತಾಳೆ. ಹಾಗಾಗಿ ಸೂ ರ್ಯಾಗಿಂಗ್ ಮನೆ ಹುಡುಗಿ ಹತ್ರ ಬಂದಿರ್ತಾನೆ. ಹೇಗಿದ್ರು ಕೂಡ ಇವಳಿಗೂ ಕೂಡ ಸೂನ ಮೇಲೆ ಕ್ರಶ್ ಇತ್ತು. ಸೊ ಇವಳಿಗೂ ಕೂಡ ಅದೇ ಚಾನ್ಸ್ ಅಂತ ಹೇಳಿ ಅವಳು ಮನೆಯೊಳಗೆ ಕರೆದುಕೊಂಡು ಹೋಗ್ತಾಳೆ. ಇಲ್ಲಿ ರ್ಯಾಗಿಂಗ್ ಹುಡುಗಿ ಸೂಗೆ ಸ್ನಾಕ್ಸ್ ಕುಕ್ ಮಾಡ್ತಾ ಇರ್ತಾಳೆ. ಅದೇ ಗ್ಯಾಪ್ ಅಲ್ಲಿ ಸೂ ಔಸಂಗ್ ನ ರೂಮ್ ಒಳಗೆ ಹೋಗಿ ಫುಲ್ ಚೆಕ್ ಮಾಡ್ತಾ ಇರ್ತಾನೆ. ಆಗ ಸೂಗೆ ಕೆಲವು ಫೋಟೋಸ್ ಸಿಗುತ್ತೆ. ಆ ಫೋಟೋದಲ್ಲಿ ಔಸಂಗ್, ಚಾಂಗು, ಬಿಯೋಮ್ ಹಾಗೂ ಕೆಫೆಟೇರಿ ಹುಡುಗ 4 ಜನರು ಕೂಡ ಇದ್ರು. ಇನ್ನೊಂದ್ ಸೈಡ್ ಇಲ್ಲಿ ಔಸಂಗ್ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಆತನಿಗೆ ರ್ಯಾಗಿಂಗ್ ಹುಡುಗಿಯ ಪೋಸ್ಟ್ ಸಿಗುತ್ತೆ. ಅವಳು ಸೂಗೆ ಕುಕ್ ಮಾಡುವ ವಿಡಿಯೋವನ್ನ ಪೋಸ್ಟ್ ಮಾಡಿರ್ತಾಳೆ. ಇದರಿಂದ ಇಲ್ಲಿ ಔಸಂಗ್ ಗೆ ಗೊತ್ತಾಗುತ್ತೆ ಸೂ ಈಗ ಆತನ ಮನೆಯಲ್ಲಿ ಇದ್ದಾನೆ ಎಂದು. ಸೊ ಔಸಂಗ್ ಓಡಿಕೊಂಡು ಆತನ ಮನೆಗೆ ಬಂದು ಸೂಗೆ ಹೊಡೆಯಲು ಶುರು ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಲೇಡಿ ಬಂದು ಆತನನ್ನ ಅರೆಸ್ಟ್ ಮಾಡ್ತಾಳೆ. ಆಕ್ಚುಲಿ ಆ ಪೊಲೀಸ್ ಆಫೀಸರ್ ನ ಮೂರ್ಖತನದಿಂದ ಆ ರೆಸ್ಟೋರೆಂಟ್ ರಿಸಿಪ್ಟ್ ಈಗ ಪೊಲೀಸ್ ಲೇಡಿಗೆ ಸಿಕ್ಕಿರುತ್ತೆ. ಹಾಗಾಗಿ ಔಸಂಗ್ ಅನ್ನ ಅರೆಸ್ಟ್ ಮಾಡಲೆಂದು ಬರ್ತಾಳೆ. ಆತನನ್ನ ಇನ್ವೆಸ್ಟಿಗೇಷನ್ ಮಾಡಲೆಂದು ಕರೆದುಕೊಂಡು ಬಂದು ಕ್ವಶನ್ ಅನ್ನ ಕೇಳ್ತಾಳೆ. ಇಲ್ಲಿ ಔಸಂಗ್ ಸುಳ್ಳು ಹೇಳಿ ಆತನನ್ನ ತಾನು ಬಚಾವ್ ಮಾಡಿಕೊಳ್ತಾನೆ. ಬಟ್ ಲೇಡಿ ಪೊಲೀಸ್ ಆಫೀಸರ್ಗೆ ಈತನ ಮೇಲೆ ಇನ್ನೂ ಕೂಡ ಡೌಟ್ ಇತ್ತು. ಇನ್ನೊಂದು ಸೈಡ್ ಇಲ್ಲಿ ಸೂನ ತಾಯಿಯ ಕಂಡೀಷನ್ ಸೀರಿಯಸ್ ಆಗುತ್ತೆ. ಹಾಗಾಗಿ ಅವರನ್ನ ಬೇರೆ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಲಾಗುತ್ತೆ. ಇದರಿಂದ ಈಗ ಸೂಗೆ ಹಣದ ಅಗತ್ಯ ತುಂಬಾನೇ ಇತ್ತು. ಬಟ್ ಅವನ ಹತ್ತಿರ ಯಾವುದೇ ರೀತಿಯ ಹಣವಿರಲಿಲ್ಲ. ಹಾಗಾಗಿ ಆತ ಇವನ್ ಹತ್ತಿರ ಮೀಟ್ ಮಾಡಿ ಹೇಳ್ತಾನೆ, ನನಗೆ ಈಗ ಹಣದ ಅಗತ್ಯವಿದೆ. ಸೊ ಯಾರಾದ್ರೂ ರ್ಯಾಗಿಂಗ್ ಆಗ್ತಾ ಇದ್ರ ಅಥವಾ ಯಾರಿಗಾದ್ರೂ ನಮ್ಮ ಹೆಲ್ಪ್ ಬೇಕಾಗಿದೆ. ಸೊ ನನಗೆ ಈಗ ಹಣ ತುಂಬಾನೇ ಅಗತ್ಯ ಇದೆ, ನಾನು ಹೆಲ್ಪ್ ಮಾಡಲು ರೆಡಿ ಇದ್ದೇನೆ ಎಂದು. ಆಗ ಇಲ್ಲಿ ಇವನ್ ಕಾಯಿ ಬಗ್ಗೆ ಹೇಳ್ತಾಳೆ. ಇಲ್ಲಿ ಕಾಯಿ ಅಗೇನ್ ಆತನ ಹಳೆಯ ಬುದ್ಧಿಯನ್ನ ಸ್ಟಾರ್ಟ್ ಮಾಡಿದ್ದ. ಆತ ಎಲ್ಲರಿಗೂ ಕೂಡ ಹ್ಯಾರಸ್ ಮಾಡ್ತಿದ್ದ, ರ್ಯಾಗಿಂಗ್ ಮಾಡ್ತಿದ್ದ. ಅಷ್ಟೇ ಅಲ್ಲ, ಅವರೊಂದಿಗೆ ಅಬ್ಯೂಸ್ ಕೂಡ ಮಾಡ್ತಿದ್ದ. ಸೊ ಇಲ್ಲಿ ಇವನ್ ಕಾಯಿ ಬಗ್ಗೆ ಎಲ್ಲವನ್ನ ಹೇಳ್ತಾಳೆ. ಸೊ ಹಾಗಾಗಿ ಸೂ ಮಾಸ್ಕ್ ಹಾಕಿಕೊಂಡು ಕಾಯಿಗೆ ಹೊಡೆಯಲೆಂದು ಬಂದಿರ್ತಾನೆ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಅಂಡ್ ನಮ್ಗೆ ಅದೇ ಮಾರ್ನಿಂಗ್ ಆದ ಒಂದು ಸೀನ್ ಅನ್ನ ತೋರಿಸ್ತಾರೆ. ಇಲ್ಲಿ ಔಸಂಗ್ ಕಾಯಿ ಹತ್ತಿರ ಬಂದು ಹೇಳಿರ್ತಾನೆ, ನೀನು ಅಗೇನ್ ರ್ಯಾಗಿಂಗ್ ಅನ್ನ ಶುರು ಮಾಡು ಹಾಗೂ ಹುಡುಗಿಯರನ್ನ ಹರಾಸ್ ಮಾಡು. ಆಗ ಸೂ ಅಗೇನ್ ನಿನ್ನನ್ನು ಹುಡುಕಿಕೊಂಡು ವಾಪಸ್ ಬರ್ತಾನೆ ಎಂದು. ಸೊ ಅದೇ ಪ್ಲಾನಿಂಗ್ ಪ್ರಕಾರ ಇಲ್ಲಿ ಕಾಯಿ ಕೂಡ ಹರಾಸ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದ. ಸೊ ಅಗೇನ್ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಔಸಂಗ್ ಕೂಡ ಸಿಸಿಟಿವಿ ಮೂಲಕ ಎಲ್ಲವನ್ನ ಲೈವ್ ಅಲ್ಲಿ ಎಲ್ಲರಿಗೂ ಕೂಡ ತೋರಿಸ್ತಿದ್ದ. ಇಲ್ಲಿ ಚಾನ್ವಿಗೆ ಹಾಸ್ಪಿಟಲ್ ನಿಂದ ಕಾಲ್ ಬರುತ್ತೆ, ಸೂನ ತಾಯಿಯ ಡೆತ್ ಆಯ್ತೆಂದು. ಅದನ್ನ ಇನ್ಫಾರ್ಮ್ ಮಾಡಲೆಂದು ಚಾನ್ವಿ ಸೂಗೆ ಕಾಲ್ ಮಾಡ್ತಾಳೆ. ಬಟ್ ಸೂ ಇಲ್ಲಿ ಕಾಯಿಯ ಪ್ಲೇಸ್ ಗೆ ಬಂದಿದ್ದ. ಸೊ ಆತನಿಗೆ ಇವಳ ಕಾಂಟ್ಯಾಕ್ಟ್ ಆಗಲ್ಲ. ಹಾಗಾಗಿ ಚಾನ್ವಿ ಇಯೋನ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಸೊ ಇಯೋನ್, ಚಾನ್ವಿ ಹಾಗೂ ಚಾನ್ಗುನ ಗರ್ಲ್ ಫ್ರೆಂಡ್ ಮತ್ತು ಬಿಯೋಮ್ 4 ಜನ ಕೂಡ ಸೇರಿ ಆತನನ್ನ ಹುಡುಕಲು ಶುರು ಮಾಡ್ತಾರೆ. ಅಂಡ್ ಇಲ್ಲಿ ಬಿಯೋಮ್ಗೆ ಗೊತ್ತಿತ್ತು ಈಗ ಸೂ ಎಲ್ಲಿರ್ತಾನೆ ಎಂದು, ಏಕೆಂದರೆ ಆತನಿಗೆ ಔಸಂಗ್ ನ ಮೇಲೆ ಡೌಟ್ ಇತ್ತು. ಇನ್ನೊಂದ್ ಸೈಡ್ ನಾವು ಸೂ ಅನ್ನು ನೋಡ್ತೇವೆ. ಆತ ಫೈನಲಿ ಕಾಯಿಯ ಅಡ್ಡಕ್ಕೆ ಬಂದು ಆತನಿಗೆ ಹೊಡೆಯಲು ಶುರು ಮಾಡ್ತಾನೆ. ಸೊ ಇಲ್ಲಿ ಒಂದು ಸಾಲಿಡ್ ಫೈಟ್ ಸೀನ್ ಆಗುತ್ತೆ. ಆಗ ಔಸಂಗ್ ಎಂಡ್ ಅಲ್ಲಿ ಬಂದು ಮಾಸ್ಕ್ ತೆಗಿತಾನೆ. ಆಗ ನಮಗೆ ಗೊತ್ತಾಗುತ್ತೆ ಆತ ಸೂ ಅಲ್ಲ, ಬಿಯೋಮ್ ಅಂತ. ಆಕ್ಚುಲಿ ಚಾನ್ವಿ ಹಾಗೂ ಅವಳ ಟೀಮ್ ಸರಿಯಾದ ಸಮಯಕ್ಕೆ ಬಂದು ಸೂ ಅನ್ನ ಅಲ್ಲಿಂದ ಕರೆದುಕೊಂಡು ಹೋಗಿರ್ತಾರೆ. ಸೂನ ಬದಲು ಬಿಯೋಮ್ ಬಂದು ಫೈಟ್ ಮಾಡ್ತಾನೆ. ಇಲ್ಲಿ ಸೂಗೆ ಅವನ ತಾಯಿಯ ಡೆತ್ ಬಗ್ಗೆ ಗೊತ್ತಾದಾಗ ಫುಲ್ ಕೂಗುತ್ತಾ ಎಮೋಷನಲ್ ಬ್ರೇಕ್ ಡೌನ್ ಆಗ್ತಾನೆ. ನೆಕ್ಸ್ಟ್ ಡೇ ಸೂನ ತಾಯಿಯ ಫ್ಯೂನರಲ್ ಆಗುತ್ತೆ. ಇಲ್ಲಿ ಸೂನ ಮೂಡ್ ಸರಿ ಇರ್ಲಿಲ್ಲ, ಆತ ತುಂಬಾನೇ ಬೇಜಾರಿನಲ್ಲಿದ್ದ. ಹಾಗಾಗಿ ಚಾನ್ವಿ ಆತನನ್ನ ಹೊರಗೆ ಕರೆದುಕೊಂಡು ಹೋಗ್ತಾಳೆ. ಆತನಿಗೆ ಬೇರೆ ಪ್ಲೇಸಿಗೆಲ್ಲ ಕರೆದುಕೊಂಡು ಹೋಗಿ ಆತನ ಮೂಡ್ ಅನ್ನು ಸರಿ ಮಾಡ್ತಾಳೆ. ಇದರಿಂದ ಸೂನ ಮೂಡ್ ಕೂಡ ಸರಿಯಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಚಾನ್ವಿ ಬಿಯೋಮ್ ಹತ್ತಿರ ಹೇಳ್ತಾಳೆ, ನೀನು ಔಸಂಗ್ ಹತ್ತಿರ ಹೋಗಿ ಮಾತಾಡು, ಆತನಿಗೆ ಚಾನ್ಗುನ ಡೆತ್ ಬಗ್ಗೆ ಏನಾದ್ರೂ ಗೊತ್ತಿರುತ್ತೆ ಎಂದು. ಸೊ ಇಲ್ಲಿ ಬಿಯೋಮ್ ಕೂಡ ಅದಕ್ಕೆ ಅಗ್ರಿ ಆಗಿ ಔಸಂಗನ ಒಂದು ಪ್ಲೇಸ್ ಹತ್ರ ಕರೆದುಕೊಂಡು ಬಂದು ಕೆಲವು ಕ್ವಶನ್ಸ್ ಅನ್ನ ಮಾಡ್ತಾನೆ. ಇದನ್ನ ಇಲ್ಲಿ ಚಾನ್ವಿ ಕೂಡ ಕೇಳ್ತಾ ಇರ್ತಾಳೆ. ಆಗ ಔಸಂಗ್ ಹೇಳ್ತಾನೆ, ನಿನ್ನನ್ನ ಬಿಲ್ಡಿಂಗ್ ನಿಂದ ಕೆಳಗೆ ನೂಕಿದ್ದು ಚಾನ್ಗು, ಅದನ್ನ ನಾನು ಕೂಡ ನೋಡಿದ್ದೆ. ಬಟ್ ಪೊಲೀಸರಿಗೆ ಹೇಳಲು ಆಗಿಲ್ಲ, ಏಕೆಂದ್ರೆ ನನ್ನ ಒಂದು ಸೀಕ್ರೆಟ್ ಆತನಿಗೆ ಗೊತ್ತಿತ್ತು. ಆತ ನನಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ. ಹಾಗಾಗಿ ನಾನು ಪೊಲೀಸರಿಗೆ ಏನು ಕೂಡ ಹೇಳಿಲ್ಲ ಎಂದು. ಅದನ್ನ ಕೇಳಿ ಇಲ್ಲಿ ಬಿಯೋಮ್ಗೂ ಕೂಡ ಶಾಕ್ ಆಗುತ್ತೆ. ಅಂಡ್ ಚಾನ್ವಿ ಅಂತೂ ಕಂಪ್ಲೀಟ್ ಆಗಿ ಶಾಕ್ ಅಲ್ಲಿ ಹೋಗಿರ್ತಾಳೆ. ನನ್ನ ಬ್ರದರ್ ಬಿಯೋಮನನ್ನ ಸಾಯಿಸಲು ಟ್ರೈ ಮಾಡಿದ್ನಾ ಎಂದು. ಹಾಗಾಗಿ ಇದರಿಂದೆಲ್ಲ ಸ್ವಲ್ಪ ಅವಳು ಬ್ರೇಕ್ ಅನ್ನು ತೆಗೆದುಕೊಂಡು ದೂರ ಹೋಗ್ತಾಳೆ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಸ್ವಲ್ಪ ದಿನಗಳ ನಂತರ ನಾವಿಲ್ಲಿ ಚಾನ್ವಿಯನ್ನ ನೋಡ್ತೇವೆ. ಅವಳು ಬಿಯೋಮ್ ನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾಳೆ, ಯಾರು ಆತನನ್ನ ಬಿಲ್ಡಿಂಗ್ ನಿಂದ ಕೆಳಗೆ ಹಾಕಿದ್ದು ಎಂದು. ಆಗ ಅವಳಿಗೆ ಗೊತ್ತಾಗುತ್ತೆ, ಬಿಯೋಮ್ ಬಿಲ್ಡಿಂಗ್ ನಿಂದ ಕೆಳಗೆ ಬಿದ್ದಾಗ ಚಾನ್ವು ನನ್ನೊಂದಿಗೇನೆ ಇದ್ದ. ಸೊ ಆತ ಹೇಗೆ ಬಿಯೋಮನ ಬಿಲ್ಡಿಂಗ್ ನಿಂದ ನೂಕಲು ಸಾಧ್ಯ? ಸೊ ಬಿಯೋಮನ ಬಿಲ್ಡಿಂಗ್ ನಿಂದ ನೂಕಿದ್ದು ನನ್ನ ಬ್ರದರ್ ಅಲ್ಲ, ಬೇರೆ ಯಾರೋ ಆಗಿರ್ಬೇಕೆಂದು ಅವಳಿಗೆ ಕನ್ಫರ್ಮ್ ಆಗ. ಇನ್ನೊಂದ್ ಸೈಡ್ ಸೂಗು ಕೂಡ ನಿಜ ಏನಿರಬಹುದು ಎಂದು ತಿಳಿದುಕೊಳ್ಳಲು ಆತ ಡೈರೆಕ್ಟ್ ಔಸಂಗ್ ಅನ್ನ ಮೀಟ್ ಮಾಡಲೆಂದು ಬರ್ತಾನೆ. ಇಲ್ಲಿ ಔಸಂಗ್ ಕಾಯಿಯೊಂದಿಗೆ ಇರ್ತಾನೆ. ಸೊ ಸೂ ಫಸ್ಟ್ ಗೆ ಕಾಯಿಗೆ ಬುದ್ಧಿ ಕಲಿಸಿ ಡೈರೆಕ್ಟ್ ಔಸಂಗ್ ಹತ್ರ ಹೋಗಿ ಆತನ ಹತ್ರ ಕೇಳ್ತಾನೆ, ಹೇಳು ಸತ್ಯ ಏನು ಅಂತ. ಬಟ್ ಇಲ್ಲಿ ಔಸಂಗ್ ಬಾಯೇ ಬಿಡ್ತಿರ್ಲಿಲ್ಲ. ಸಡನ್ಲಿ ಪೊಲೀಸ್ ಗಾಡಿಯ ಸೈರನ್ ಕೇಳುತ್ತೆ. ಹಾಗಾಗಿ ಸೂ ಆತನನ್ನ ಅಲ್ಲೇ ಬಿಟ್ಟು ಹೋಗುತ್ತಿರ್ತಾನೆ. ಆಗ ಬಿಯೋಮ್ ಆತನಿಗೆ ಸಿಗುತ್ತಾನೆ. ಸೊ ಇಬ್ಬರು ಕೂತುಕೊಂಡು ಮಾತಾಡ್ತಿರ್ತಾರೆ. ಅದೇ ಟೈಮ್ ಚಾನ್ವಿ ವಾಪಸ್ ಬರ್ತಾಳೆ ಹಾಗೂ ಇವರಿಗೂ ಕೂಡ
ಸತ್ಯವನ್ನ ಹೇಳ್ತಾಳೆ. ಬಿಯೋಮನ ನನ್ನ ಬ್ರದರ್ ಚಾನ್ಗೂ ನೂಕಿರುವುದಲ್ಲ, ಬೇರೆ ಯಾರೋ ನೂಕಿರುವುದು. ಆಸಂಗ್ ಇಲ್ಲಿ ಸುಳ್ಳು ಹೇಳ್ತಿದ್ದಾನೆ ಎಂದು. ಅದನ್ನ ಕೇಳಿದ ನಂತರ ಇವರು ಕೂಡ ಅದಕ್ಕೆ ಅಗ್ರಿ ಆಗ್ತಾರೆ. ಆಸಂಗ್ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ ಎಂದು ಇವರಿಗೂ ಕೂಡ ಗೊತ್ತಾಗುತ್ತೆ. ಅಂಡ್ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಸೂ ಚಾನ್ವಿ ಇಬ್ಬರು ಕೂಡ ಮಾತನಾಡಿಕೊಂಡು ಹೋಗ್ತಿರುವಾಗ ಇಲ್ಲಿ ಒಂದು ವ್ಯಾನ್ ಅಲ್ಲಿ ಕಾಯ್ ಹಾಗೂ ಅವನ ಕೆಲವು ಟೀಮ್ ಮೇಟ್ಸ್ ಇವರಿಗಾಗಿ ಕಾಯ್ತಾ ಇರ್ತಾರೆ. ಸೂನ ಮೇಲೆ ಅಟ್ಯಾಕ್ ಮಾಡಿ ಆತನನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಚಾನ್ವಿ ಸೂವನ್ನ ಬಚಾವ್ ಮಾಡಲು ಆಗುದಿಲ್ಲ. ಇದರಿಂದ ಅವಳು ಫುಲ್ ಟೆನ್ಷನ್ ಅಲ್ಲಿ ಇರ್ತಾಳೆ. ಇನ್ನೊಂದ್ ಸೈಡ್ ಬಿಯೋಮ್ ತುಂಬಾನೇ ಟ್ರೈ ಮಾಡ್ತಾ ಇರ್ತಾನೆ, ಯಾರು ಆತನನ್ನ ಮೇಲಿನಿಂದ ಕೆಳಗೆ ನೂಕಿರ್ಬಹುದು ಎಂದು. ಸೊ ಸಡನ್ಲಿ ಆತನಿಗೆ ಎಲ್ಲ ಕೂಡ ನೆನಪಾಗುತ್ತೆ. ಬಿಯೋಮನ ಬಿಲ್ಡಿಂಗ್ ನಿಂದ ನೂಕಿರುವುದು ಬೇರೆ ಯಾರು ಅಲ್ಲ, ಆಸಂಗ್ ಆಗಿದ್ದ.